ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರಿಯಾದ ರೀತಿಯಲ್ಲಿ ಮಾತಾಡೋಕ್ಕೆ ಬರ್ತಾ ಇಲ್ಲ, ವಯಸ್ಸಾಗ್ತಾ ಇದೆ, ಮಾತಾಡ್ತಾ ಇಲ್ಲ. ತೊದಲು ಮಾತಾಡ್ತಾ ಇರ್ತಾರೆ. ಕೆಲವೊಂದು ಸಲ ಬಂದ್ಬಿಟ್ಟು ಕೆಲವೊಂದು ಅಕ್ಷರಗಳನ್ನು ಸ್ಪಷ್ಟವಾಗಿ ಮಾತಾಡೋಕ್ಕಾಗದೇ ಇರುವಂಥದ್ದು, ತೊದಲು ಮಾತಾಡುವಂಥದ್ದು, ಅಥವಾ ಸ್ವರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವಂಥದ್ದು. ವಾಯ್ಸೇ ಒಂಥರ ಇರ್ತದೆ, ಯಾವ ಥರ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ವಿಷಯಗಳನ್ನ ಒಳಗಡೆ ನುಂಗಾಕ್ಬಿಟ್ಟಿರ್ತಾರೆ. ಅರ್ಧ ಮಾತ್ರ ಮಾತು ನಮಗೆ ಸರಿಯಾಗಿ ಕೇಳಿಸುತ್ತೆ, ಇನ್ನೂ ಅರ್ಧ ನಮಗೆ ಕೇಳಿಸಿರಲ್ಲ. ಅಥವಾ ಮಾತಾಡೋಕ್ಕೆ ಸ್ಪಷ್ಟವಾಗಿ ಆಗ್ತಾ ಇಲ್ಲ. ಮಕ್ಕಳಿದ್ದಾರೆ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಮಕ್ಕಳಿದ್ದರೆ ಅವರ ತಂದೆ ತಾಯಿಗಳು ಈ ಪರಿಹಾರವನ್ನು ಮಾಡ್ಬೋದು. ದೊಡ್ಡವರಿದ್ದರೆ ತಾವೇ ಈ ಮಂತ್ರ ಜಪವನ್ನು ಮಾಡ್ಕೋಬೇಕಾಗುತ್ತೆ. ವಾಯ್ಸೇ ಸರಿ ಇಲ್ಲ, ಮಂತ್ರ ಜಪ ಹೆಂಗೆ ಮಾಡೋದು ಗುರು ಅಂತ ನಿಮ್ಗೆ ಅನಿಸಿದ್ರೆ, ಒಂದು ವೈಟ್ ಕಲರ್ ಪೇಪರಲ್ಲಿ ಬಂದು ಪ್ರತಿದಿನ ಮಂತ್ರವನ್ನು 108 ಬಾರಿ ಹಸಿರು ಕಲ್ಲರ್ ಪೆನ್ನಿಂದನೇ ಬರಿಬೇಕಾಗುತ್ತೆ. ಆ ಮನಸ್ಸಿನಲ್ಲಿ ಅದನ್ನು ಗುನುಗುಣಿಸ್ಬೋದಲ್ವ ನೀವು. ಮಂತ್ರ ಜಪ ಸ್ಪಷ್ಟವಾಗಿ ಬಾರದಿದ್ದ ಪಕ್ಷದಲ್ಲಿ, ಉಚ್ಚಾರಣೆಯ ಶಬ್ದ ಬಾರದಿದ್ದ ಪಕ್ಷದಲ್ಲಿ ಮಂತ್ರವನ್ನು ಮನಸ್ಸಿನಲ್ಲಿ ಗುನುಗುಣಿಸಬಹುದು ನನ್ನ ಪ್ರಕಾರ. ಸೊ ಆ ಮಂತ್ರವನ್ನು ನಾವು ಸ್ಕ್ರೀನ್ನಲ್ಲಿ ಕೂಡ ಹಾಕ್ತಾ ಇದ್ದೀವಿ. ಅದನ್ನು ಒಂದು ಸಲ ನಾನು ಉಚ್ಚಾರಣೆ ಕೂಡ ಮಾಡಿ ಹೇಳ್ತೀನಿ ನಿಮಗೆ. ನಮ್ಮ ಸ್ಕ್ರೀನ್ನಲ್ಲಿ ಕೂಡ ಆ ಮಂತ್ರ ಬರ್ತಾ ಇರ್ತದೆ. ಸೊ ಆ ಮಂತ್ರವನ್ನು ತಾವುಗಳು ಬರೆದಿಟ್ಕೊಳ್ಳಿ. ಅದರ ಜೊತೆಗೆ ಪ್ರತಿದಿನ ಇದನ್ನು ಎಷ್ಟು ಸಲ ಜಪ ಮಾಡಬೇಕಂದ್ರೆ 108 ಸಲ. ಮಕ್ಕಳ ಶ್ರೇಯಸ್ಸಿಗೋಸ್ಕರ ತಂದೆ ತಾಯಿಗಳು ಕೂಡ ಇದನ್ನು ಮಾಡ್ಬೋದು. ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಒಂದು ಲೋಟದಲ್ಲಿ ನೀರನ್ನು ತಗೊಳ್ಳಿ. ಈ ಮಂತ್ರವನ್ನು ಅಭಿಮಂತ್ರಿಸಿರಿ. ಅದಾದ ಮೇಲೆ ಆ ನೀರನ್ನು ಬಂದ್ಬಿಟ್ಟು ಯಾವ ವ್ಯಕ್ತಿಗೆ ಸಮಸ್ಯೆ ಇದೆಯೋ ಆ ವ್ಯಕ್ತಿಗೆ ಕುಡಿಸಿ. ಯಾಕಂದರೆ ನಿಮ್ಮಿಷ್ಟಿಗೆ ನೀವು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮಂತ್ರ ಜಪ ಮಾಡೋದ್ರಿಂದ ಆ ವ್ಯಕ್ತಿ ಗುಣ ಆಗ್ತಾನಂದರೆ ಗುಣ ಆಗಲ್ಲ. ಅಭಿಮಂತ್ರಿಸಬೇಕು. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಅಭಿಮಂತ್ರಿಸಬೇಕು. ಯಾರಿಗೋಸ್ಕರನೋ ನಾನು ಕೂತ್ಕೊಂಡು ಜಪ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ. ಅವ್ರು ಗುಣ ಆಗ್ತಾರಾ? ಅವರಿಗೆ ಹೇಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ? ನೀವು ಜಪ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಟ್ರಾನ್ಸ್ಫರ್ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ನೀರನ್ನು ತಗೊಳ್ಳಿ, ಒಂದು ಲೋಟದಲ್ಲಿ ನೀರನ್ನು ತಗೊಳ್ಳಿ, ಅಥವಾ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಳ್ಳಿ. ಬೆಳ್ಳಿ ಲೋಟ ಇದೆ, ನೀರನ್ನು ತಗೊಳ್ಳಿ. ಅಷ್ಟೆಲ್ಲ ಇದ್ದೋರಲ್ಲ ನಾವು ಅಂತ ಹೇಳಿದ್ರೆ ಸ್ಟೀಲ್ ಲೋಟ ಇದ್ರೂ ತಗೊಳ್ಳಿ, ಸರಿನಾ? ಇದರಲ್ಲಿ ಆ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ ಒಂದು 9 ಸಲ ಆದರೂ ಮಂತ್ರವನ್ನು ಜಪಿಸಿ 3 ಸಲ ಗಾಳಿಯನ್ನು ಊದಬೇಕು ಆ ನೀರಿಗೆ. 9 ಸಲ ಮಂತ್ರ ಜಪ ಮಾಡಿ 3 ಸಲ ಗಾಳಿ ಊದಿ. ಈ ರೀತಿ ಒಟ್ಟು 108 ಸಲ ಮಂತ್ರ ಜಪ ಮಾಡಬೇಕು. 9 ಸಲಕ್ಕೆ 1 ಸಲ 3 ಸಲ ಗಾಳಿಯನ್ನು ಊದಬೇಕು. ಈ ನೀರನ್ನು ಯಾವ ವ್ಯಕ್ತಿಗೆ ತೊದಲಿನ ಸಮಸ್ಯೆ ಇದೆ, ಮಾತಿನ ಸಮಸ್ಯೆ ಇದೆ, ಸ್ವರದ ಸಮಸ್ಯೆ ಇದೆ, ವಾಯ್ಸೇ ಬೇರೆ ಥರ ಇದೆ ಅಂತ ತಿಳ್ಕೊಳ್ಳಿ. ಆ ಥರ ಸಮಸ್ಯೆ ಇದೆ, ಸ್ವರ ಬರ್ತಾ ಇಲ್ಲ, ಸ್ವರದಲ್ಲಿ ಸಮಸ್ಯೆ ಇದೆ, ಕೆಲವೊಂದು ಅಕ್ಷರಗಳನ್ನು ಅಥವಾ ಕೆಲವೊಂದು ಶಬ್ದಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಏಜ್ ಆಗ್ತೈತೆ, ಎಲ್ಲ ಮಕ್ಕಳ ಥರ ನನ್ನ ಮಗು ಇನ್ನೂ ಮಾತಾಡ್ತಾ ಇಲ್ಲ ಅನ್ನುವಂಥವ್ರು ಯಾರೇ ಇದ್ರೂ ಸಹಿತ ಈ ಪ್ರಯೋಗವನ್ನು ತಾವು ಮಾಡ್ಬೋದು. ನಾನು ಮಂತ್ರವನ್ನು ಕೊಟ್ಟಿದ್ದೀನಿ. ಸ್ಪಷ್ಟ ಭಾಷೀಣ ಅಭ್ಯದತೆ, ಸ್ಪಷ್ಟ ಭಾಷೀಣ ಅಭ್ಯದತೆ ಮಹಾಸರಸ್ವತಿ. ಸರಸ್ವತಿ ಅನ್ನಿ, ಸ್ಪತಿ ಅನ್ಬೇಡಿ, ಸರಸ್ವತಿ ಅನ್ನಿ. ಪ್ರವಾಚಕ ಸತ್ ಪರಾಂ ಅಥವಾ ಸತ್ ವರಾಂ, ಈ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಬಳಸ್ಬೋದು. ನಾನು ಒಂದು ಸಲ ಪೂರ್ತಿಯಾಗಿ ಹೇಳ್ತೀನಿ ಕೇಳಿ. ಸ್ಪಷ್ಟ ಭಾಷೀಣ ಅಭ್ಯದತೆ ಮಹಾಸರಸ್ವತಿ ಪ್ರವಾಚಕ ಸತ್ ವರಾಂ. ಅರ್ಥ ಆಯ್ತಾ? ಸೊ ಈ ಮಂತ್ರವನ್ನು ಸ್ವಲ್ಪ ನೀವು ಆವಾಗವಾಗ ಒಂದು ಸ್ವಲ್ಪ ಬಾಯ್ಹಾಟ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಅದು ಪ್ರೊನೌನ್ಸಿಯೇಷನ್ ಬರುತ್ತೆ. ಸೊ ಇದನ್ನು ನೋಡಿಕೊಂಡು ಕೂಡ ನಾವು ಪಠಿಸ್ಬೋದಾ ಅಂದರೆ ಖಂಡಿತ ಪಠಿಸ್ಬೋದು. ಬಾಯ್ಹಾಟ್ ಮಾಡಿಕೊಂಡು 108 ಸಲ ಅವೆಲ್ಲ ಬೇಡ, ನೋಡಿಕೊಂಡು ಕೂಡ ಪಠಿಸಿ. ನೋಡ್ಕೊಂಡು ಬರ್ಕೋತೀವಿ ನಾವು ಅಂದರೆ ಬರ್ಕೊಳ್ಳಿ. ಯಾರ್ಯಾರಿಗೆ ಸಾಧ್ಯವಿಲ್ವೋ ಅವರು ಹಸಿರು ಕಲ್ಲರ್ ಪೆನ್ನಲ್ಲಿ ವೈಟ್ ಪೇಪರಲ್ಲಿ ಬರ್ಕೋಬೇಕು. ಯಾರ್ಯಾರಿಗೆ ಸಾಧ್ಯವಿದೆಯೋ ಅವ್ರು ಪಠಿಸಿ. ಇಲ್ಲ ನನಗೋಸ್ಕರ ನಮ್ಮ ತಂದೆ ತಾಯಿ ಮಾಡ್ತಾರೆ, ನನ್ನ ಅಕ್ಕ ಇದ್ದಾಳೆ, ನಮ್ಮ ಅಣ್ಣ ಇದ್ದಾರೆ, ಯಾರೋ ಒಬ್ರು ಮಾಡಿಕೊಡ್ತಾರೆ ಅಂದರೆ ಅವರ ಹತ್ರ ಹೇಳಿ ನೀರನ್ನು ಅಭಿಮಂತ್ರಿಸಿಬಿಟ್ಟು ಆ ನೀರನ್ನು ನೀವು ಕುಡಿಯೋದಕ್ಕೆ ಪ್ರಾರಂಭ ಮಾಡಿ. ಖಂಡಿತವಾಗಲೂ ಈ ದೋಷ ಬಹಳ ಶೀಘ್ರದಲ್ಲೇ ನೀವು ಗುಣಮುಖರಾಗ್ತೀರಾ. ಈ ದೋಷ ನಿಮ್ಮಿಂದ ಹೊರಟೋಗುತ್ತೆ. ಈ ಥರದೊಂದು ದೋಷ ಇತ್ತಾ ಅಂತ ನೀವೇ ಅನ್ಕೋಬೇಕು. ಆ ರೀತಿ ಒಂದು ಬದಲಾವಣೆಯನ್ನು ಈ ಪುಟ್ಟ ಪರಿಹಾರ ನಿಮಗೆ ಕೊಡುತ್ತೆ. ಇದೇ ರೀತಿಯಾದಂಥ ತಂತ್ರ ಪರಿಹಾರ ಸರಳ ರೂಪದಲ್ಲಿ ನಿಮ್ಮವರೆಗೂ ತಲುಪುತ್ತೆ. ಪ್ರತಿದಿನ ನಾನು ಬರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.